ನಮಸ್ಕಾರ. ಭಾರತೀಯ ಸಾಕ್ಷ್ಯ ಅಧಿನಿಯಮದ ನಿಮ್ಮ ಥಿಯರಿ ಪೇಪರು 16 ಅಥವಾ 17ನೇ ತಾರೀಕು ಇರಬೇಕು ಅಂತ ಅಂದ್ಕೊಳ್ತೀನಿ ನಾನು. ಅದಕ್ಕೆ ಸಂಬಂಧಪಟ್ಟಂತಹ ಘಟಕ 5ರ ಪ್ರಮುಖ ವಿಡಿಯೋಗಳನ್ನು ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಈಗಾಗಲೇ ಸೆಕ್ಷನ್ 124ನಿಂದ 127ವರೆಗೆ ಇರ್ತಕ್ಕಂತಹ ವಿಷಯಗಳನ್ನು ನಾನು ನಿಮ್ಮೊಂದಿಗೆ ಚರ್ಚೆ ಮಾಡಿದ್ದೀನಿ. ಇಲ್ಲಿ ವಿಶೇಷವಾದಂತಹ ಒಂದು ಪ್ರಿವಿಲೇಜ್ ಅಂತ ಹೇಳ್ತೀವಿ ನಾವು, ಪ್ರಿವಿಲೇಜ್ಡ್ ಕಮ್ಯುನಿಕೇಷನ್ ಅಂತಕ್ಕಂಥ ವಿಷಯ. ಇದು ಏನಾಗುತ್ತೆ ನಿಮಗೆ ಅಂತಂದರೆ ಸೆಕ್ಷನ್ 128ಇಂದ 139ವರೆಗೆ ವಿಶೇಷವಾಗಿ ಹರಡಿಕೊಂಡಿದೆ. ಆದರೆ ಈ ಒಂದು ವಿಷಯವನ್ನು ನಾನು ಕೆಲವೊಂದು ಇದನ್ನು ಬಿಟ್ಟುಬಿಡಿ ಕೆಲವೊಂದು ಭಾಗಗಳಾಗಿ ಡಿಸ್ಕಸ್ ಮಾಡ್ತೀನಿ. ಇವತ್ತಿನ ಈ ಮೊದಲನೇ ವಿಡಿಯೋನ ಐ ವಿಲ್ ಡೆಡಿಕೇಟ್ ಇಟ್ ಟು ಸೆಕ್ಷನ್ 128. ಅದರ ಮೇಲೆ ನಿಮಗೊಂದು ಲಾಂಗ್ ಆನ್ಸರ್ ಪ್ರಶ್ನೆ ಬರುವ ಸಾಧ್ಯತೆ ಇದೆ. ಪ್ರಿವಿಲೇಜ್ಡ್ ಕಮ್ಯುನಿಕೇಷನ್ಸ್ ಅಂದರೆ ಸಂವಹನಗಳು, ವಿಶೇಷವಾದಂತಹ ಸಂವಹನಗಳು, ವಿಶೇಷ ವಿದೇಶಾಧಿಕಾರ ಕಾನೂನಿನಲ್ಲಿ ಅವಕ್ಕೆ ವಿಶೇಷ ಪ್ರಾವಧಾನ ಇರುತ್ತೆ. ಆದ್ದರಿಂದ ಆ ವಿಶೇಷ ಪ್ರಾವಧಾನ ಇರತಕ್ಕಂತಹ ಕೆಲವೊಂದು ಸಂಗತಿಗಳನ್ನು, ಅಂದರೆ ನೀವು ವಿಟ್ನೆಸ್ ಕೊಡಬೇಕಾದ್ರೆ, ಸಾಕ್ಷ್ಯವನ್ನು ಕೊಡಬೇಕಾದ್ರೆ ಇರ್ತಕ್ಕಂತಹ ಆ ಸಂಗತಿಗಳ ಚರ್ಚೆಯನ್ನು ಮಾಡ್ತೀವಿ. ಆ ಚರ್ಚೆಯನ್ನು ಮೊದಲ ಬಾರಿಗೆ ನಾನು ನಿಮಗೆ ಸೆಕ್ಷನ್ 128ಗೆ ಸಂಬಂಧಪಟ್ಟಂತೆ ಚರ್ಚೆಯನ್ನು ಪ್ರಾರಂಭಿಸ್ತೀನಿ. ಇದು ಮದುವೆಗೆ ಸಂಬಂಧಪಟ್ಟಂತಹ ವಿಷಯ. ಇಟ್ ಈಸ್ ಎ ಇಶ್ಯೂ ರಿಲೇಟೆಡ್ ಟು ಮ್ಯಾರಿಯೇಜ್. ಮದುವೆಗೆ ಸಂಬಂಧಪಟ್ಟಂಥ ಮದುವೆ ಹೇಗಾಗತ್ತೆ ಅಂಥೇಳಿ ನೀವೇನಾದ್ರು ಅಂದ್ಕೊಂಡ್ರೆ, ಒನ್ ಫೈನ್ ಡೇ ಎಂಗೇಜ್ಮೆಂಟ್ ಆಗುತ್ತೆ, ಅದಾದಮೇಲೆ ಒಂದು ದಿವಸ ಮದುವೆ ಆಗುತ್ತೆ. ಮದುವೆ ಆದಮೇಲೆ ಇದು ಆಗ್ಬೋದು ಅಥವಾ ಆಗ್ಲಿಕ್ಕಿಲ್ಲ, ಒಂದು ದಿವಸ ಡೈವೋರ್ಸ್ ಆಗುತ್ತೆ, ವಿವಾಹ ವಿಚ್ಛೇದನ ಆಗುತ್ತೆ. ನಾವು ಕಾನೂನು ಓದೋದ್ರಿಂದ ಎಲ್ಲ ಪ್ರಾಬಬಿಲಿಟಿನ ನಾವು ನೆನ್ಪಿಟ್ಕೊಳ್ಬೇಕಾಗ್ತದೆ. ಕಾನೂನು ಓದೋದ್ರಿಂದ ಎಲ್ಲ ಪ್ರಾಬಬಿಲಿಟಿನ, ಈ ವಿಚ್ಛೇದನ ಆದ ನಂತರನೂ ವಿಚ್ಛೇದಿತ ಜೀವನವೂ ಮುಂದುವರಿಯುತ್ತೆ. ಓಕೆ. ಆದರೆ ಇಲ್ಲಿ ನಮ್ಮ ಈ ಕಾನೂನು ಇದೆಯಲ್ಲ, ಸೆಕ್ಷನ್ 128 ಏನಕ್ಕೆ ಸಂಬಂಧಪಡ್ತದೆ ಅಂತಂದರೆ, ಇಟ್ ಓನ್ಲಿ ಕವರ್ಸ್ ದಿಸ್ ಪೀರಿಯಡ್. ಮ್ಯಾರೇಜಿಂದ ಡೈವರ್ಸ್ ಆಗುವ ಮಧ್ಯದ ಸಂದರ್ಭದಲ್ಲಿ ಇರ್ತಕ್ಕಂತಹ ಮಾತುಕತೆ, ಗಂಡ ಹೆಂಡತಿಯ ಮಾತುಕತೆ, ಕಮ್ಯುನಿಕೇಷನ್ ಡ್ಯೂರಿಂಗ್ ಮ್ಯಾರೇಜ್. ಆ್ಯಂಡ್ ಇಟ್ ಇನ್ಕ್ಲೂಡ್ಸ್ ಓರಲ್ ಮಾತುಕತೆ ಇರಬಾರ್ದು. ಅದು ವಾಟ್ಸಪ್ ಚಾಟ್ ಇರ್ಬೋದು, SMS ಚಾಟ್ ಇರ್ಬೋದು, ಟೆಲಿಗ್ರಾಮ್ ಚಾಟ್ ಇರ್ಬೋದು, ಆರ್ ಇಟ್ ಮೇ ಬಿ ಫೇಸ್ಬುಕ್ ಚಾಟ್ ಇರ್ಬೋದು, ಈವನ್ ಇಟ್ ಮೇ ಬಿ ಇಮೇಲ್. ಅವೆಲ್ಲವೂ ಅದರಲ್ಲಿ ಒಳಗೊಳ್ತವೆ. ಆ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಸಾಕ್ಷ್ಯವನ್ನು ಕೊಡಬೇಕಾದರೆ, ಇಫ್ ಯು ವಾಂಟ್ ಟು ಗಿವ್ ವಿಟ್ನೆಸ್, ದೇರ್ ಆರ್ ಸರ್ಟನ್ ರಿಸ್ಟ್ರಿಕ್ಷನ್ಸ್. ದ್ಯಾಟ್ ಈಸ್ ವಾಟ್ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಇನ್ ದಿಸ್ ಸೆಕ್ಷನ್. ಆ ಸಂದರ್ಭದಲ್ಲಿ ಸಾಕ್ಷ್ಯ ಕೊಡಬೇಕಾದ್ರೆ, ಮ್ಯಾರೇಜ್ ಕ್ರಿಯೇಟ್ಸ್ a relationship of confidence between the spouses. The most basic important thing that is required in marriage is the trust. ನಂಬಿಕೆ. ಈ ನಂಬಿಕೆಯ ವಿಷಯದಲ್ಲಿ ಅನೇಕ ವಿಷಯಗಳನ್ನು ಗಂಡ ಹೆಂಡತಿಗಳು ಮಾತಾಡ್ಕೊಂಡಿರ್ತಾರೆ. Therefore, any communication made by one spouse to the other during the subsistence of marriage ಅಂತ ಹೇಳ್ತಾರೆ. This is actually subsistence of marriage. Subsistence of marriage. ಈ ಒಂದು ಸಂದರ್ಭದಲ್ಲಿ ಈಸ್ ಟ್ರೀಟೆಡ್ ಆಸ್ ಪ್ರಿವಿಲೇಜ್ಡ್ ಕಮ್ಯುನಿಕೇಷನ್. ವಿಶೇಷವಾದಂಥ ಒಂದು ಸಂವಹನ ಅದು.
ಇಟ್ ಹ್ಯಾಸ್ ಗಾಟ್ ಸಪರೇಟ್ ಟ್ರೀಟ್ಮೆಂಟ್ ಆಫ್ ಲಾ, ವಿಶೇಷವಾದಂತಹ ಅಥವಾ ಗೌಪ್ಯ ಸಂವಹನ ಅಂತ ಹೇಳ್ಬೋದು. ಬಿಕಾಸ್ ಇಟ್ ಈಸ್ ಬಿಟ್ವೀನ್ ಹಸ್ಬೆಂಡ್ ಆ್ಯಂಡ್ ವೈಫ್, ನೋ ಥರ್ಡ್ ಪಾರ್ಟಿ ಶುಡ್ ನೋ, ಮೂರನೇ ವ್ಯಕ್ತಿಗೆ ಅದು ಗೊತ್ತಾಗಬಾರ್ದು ಅನ್ನುವುದನ್ನು ಕಾನೂನು ಕೂಡ ಒಪ್ಕೊಳ್ತದೆ. ದ ಲಾ ಪ್ರೊಟೆಕ್ಟ್ಸ್ ಸಚ್ ಕಮ್ಯುನಿಕೇಷನ್ ಫ್ರಮ್ ಕಂಪಲ್ಸರಿ ಡಿಸ್ಕ್ಲೋಸರ್ ಬಿಫೋರ್ ಎನಿ ಕೋರ್ಟ್. ಯಾವುದೇ ಒಂದು ನ್ಯಾಯಾಲಯದ ಮುಂದೆ ನಾವು ಅದನ್ನು ಡಿಸ್ಕ್ಲೋಸ್ ಮಾಡಲೇಬೇಕು ಅಂತ ಹೇಳೋ ಹಾಗಿಲ್ಲ. ದ ಪ್ರಿವಿಲೇಜ್ ಬಿಲಾಂಗ್ಸ್ ಟು ಸ್ಪೌಸ್, ದಂಪತಿಗಳ ಮಧ್ಯೆ ಹೂ ಮೇಡ್ ಕಮ್ಯುನಿಕೇಷನ್, ದೇರ್ಫೋರ್ ದ ರಿಸೀವಿಂಗ್ ಸ್ಪೌಸ್ ಕ್ಯಾನಾಟ್ ಡಿಸ್ಕ್ಲೋಸ್. ಯಾವ ವಿಷಯವನ್ನು ಗಂಡ ಹೆಂಡತಿಗೆ ಹೇಳಿದರೆ ಹೆಂಡತಿ ಅದನ್ನು ಬೇರೆಯವ್ರಿಗೆ ಹೇಳಬಾರ್ದು, ಅಂದರೆ ಸಾಕ್ಷ್ಯವಾಗಿ ಹೇಳಬಾರ್ದು. ಅಥವಾ ಹೆಂಡತಿ ಒಂದು ವಿಷಯವನ್ನು ಗಂಡನಿಗೆ ಹೇಳಿದರೆ ಗಂಡ ಅದನ್ನು ಕೋರ್ಟಿನ ಮುಂದೆ ಬಂದು ಸಾಕ್ಷ್ಯವಾಗಿ ಹೇಳಬಾರ್ದು ಅಂಥೇಳಿ ಸೆಕ್ಷನ್ 128 ಹೇಳುತ್ತೆ. ದಿಸ್ ಇಸ್ ದ ಕಾನ್ಸೆಪ್ಟ್ ಆಫ್ ಸೆಕ್ಷನ್ 128. ಇದೇ ಸೆಕ್ಷನ್ 128ನ ನೀವು ಇಲ್ಲೂ ನೋಡಿಬಿಡಿ. ವಿ ವಿಲ್ ಸಿ ಇಟ್ ಹಿಯರ್ ಆಲ್ಸೋ. ಸೆಕ್ಷನ್ 128 ಇಸ್ ಅ ವೆರಿ ಸ್ಮಾಲ್ ಸೆಕ್ಷನ್. ಸೆಕ್ಷನ್ 128, you can see it here also. You can see it here also. What section says? ಬೇರ್ ಆ್ಯಕ್ಟ್ನ ನೀವು ಒಂದ್ಸಲ ಗಮನಿಸಬೇಕು, ಯಾವುದನ್ನಾಗಲಿ. ಕಮ್ಯುನಿಕೇಷನ್ ಡ್ಯೂರಿಂಗ್ ಮ್ಯಾರೇಜ್, ಡ್ಯೂರಿಂಗ್ ಸಬ್ಸಿಸ್ಟೆನ್ಸ್ ಆಫ್ ಮ್ಯಾರೇಜ್ ಅನ್ಬೋದು ನಾವು ಇದಕ್ಕೆ. ನೋ ಪರ್ಸನ್ ಹೂ ಈಸ್ ಆರ್ ಹ್ಯಾಸ್ ಬೀನ್ ಮ್ಯಾರಿಡ್, ಮದುವೆಯಾದ ವ್ಯಕ್ತಿ, ಶಾಲ್ ಬಿ ಕಂಪೆಲ್ಡ್, ಅವನಿಗೆ ಒತ್ತಾಯ ಮಾಡಲಿಕ್ಕೆ ಆಗೋಲ್ಲ. ಮದುವೆಯಾದ ಹೆಣ್ಣು ಮಗಳಿರಲಿ ಗಂಡು ಮಗ ಇರಲಿ, ಅವರಿಗೆ ಒತ್ತಾಯ ಮಾಡೋಕ್ಕಾಗಲ್ಲ. ಏನಕ್ಕೆ? ಟು ಡಿಸ್ಕ್ಲೋಸ್ ಎನಿ ಕಮ್ಯುನಿಕೇಷನ್ ಮೇಡ್ ಟು ಹಿಮ್ ಡ್ಯೂರಿಂಗ್ ಮ್ಯಾರೇಜ್ ಬೈ ಎನಿ ಪರ್ಸನ್ ಟು ಹೂಮ್ ಹಿ ಈಸ್ ಆರ್ ಸಿ ಹ್ಯಾಸ್ ಬೀನ್ ಮ್ಯಾರಿಡ್. ಯಾರು ಒಬ್ಬರು ಇನ್ನೊಬ್ಬರ ಜೊತೆಗೆ ಮದುವೆ ಆಗಿರ್ತಾರೋ ಆ ಮದುವೆಯಾದಂತಹ ವ್ಯಕ್ತಿಯ ಮಧ್ಯದಲ್ಲಿರ್ತಕ್ಕಂಥ ಸಂಭಾಷಣೆ. ನಾರ್ ಶಾಲ್ ಬಿ ಪರ್ಮಿಟೆಡ್ ಟು ಡಿಸ್ಕ್ಲೋಸ್ ಎನಿ ಕಮ್ಯುನಿಕೇಷನ್. ಇಬ್ಬರ ಮಧ್ಯೆ ಇರ್ತಕ್ಕಂತಹ ಗೌಪ್ಯವಾದಂತಹ ದಾಂಪತ್ಯದ ಮಾತುಕತೆಗಳನ್ನು, ಸಂವಹನಗಳನ್ನು ನೀವು ಬಹಿರಂಗಪಡಿಸಬೇಕು ಅಂಥೇಳಿ ಒತ್ತಾಯಪಡಿಸುವ ಹಾಗಿಲ್ಲ ಅಂಥೇಳಿ ಕಾನೂನು ಹೇಳುತ್ತೆ. ಆದರೆ ಅನ್ಲೆಸ್ ದ ಪರ್ಸನ್ ಹೂ ಮೇಡ್ ಇಟ್, ಯಾರು ಅದನ್ನು ಮಾಡ್ತಾರೋ, ಆ ರೀತಿ ಡಿಸ್ಕ್ಲೋಸ್ ಮಾಡ್ತಾರೋ, ಓಕೆ, ಆರ್ ಹಿ ಈಸ್ ರಿಪ್ರೆಸೆಂಟೇಟಿವ್ ಇನ್ ಇಂಟ್ರೆಸ್ಟ್, ಕನ್ಸೆಂಟ್ಸ್ ಎಕ್ಸೆಪ್ಟ್ ಇನ್ ಶೂಟ್ಸ್ ಬಿಟ್ವೀನ್ ಮ್ಯಾರಿಡ್ ಪರ್ಸನ್ಸ್ ಆರ್ proceeding in which one married person is prosecuted for any crime committed against the other. The if and but we will discuss afterwards. ಇದು ಮಾಡೋ ಹಾಗಿಲ್ಲ. ಆದರೆ ಅನ್ಲೆಸ್ ಮಾಡಬೇಕು. ಯಾವಾಗ ಮಾಡಬೇಕು? ಜಗಳ ಅವರಿಬ್ಬರ ಮಧ್ಯೆನೇ ಉತ್ಪನ್ನ ಆಯ್ತು ಅಂತ ಇಟ್ಕೊಳ್ಳಿ, ಆವಾಗ ನೀವು ಗಂಡನ ವಿರುದ್ಧ ಹೆಂಡತಿ, ಹೆಂಡತಿ ವಿರುದ್ಧ ಗಂಡ ಸಾಕ್ಷ್ಯ ಕೊಡ್ಬೋದು. ಅದರ್ವೈಸ್ ನೋ. ದಟ್ ಈಸ್ ದ ಕಾನ್ಸೆಪ್ಟ್ ಆಫ್ ಸೆಕ್ಷನ್ 128. ರಕ್ಷಣೆಯ ಉದ್ದೇಶ ಗಂಡ ಹೆಂಡತಿಯ ನಡುವಿನ ವಿಶ್ವಾಸವನ್ನು ರಕ್ಷಿಸುವುದಾಗಿದೆ. ರೈಟ್? ಸೆಕ್ಷನ್ 128ನ ಉದ್ದೇಶಗಳನ್ನ ಇಲ್ಲಿ ಬರ್ತೀನಿ. ಪರೀಕ್ಷೆಯಲ್ಲಿ ನೀವು ಇದೇ ಪ್ರಶ್ನೆ ಮೇಲೆ ಲಾಂಗ್ ಆನ್ಸರ್ ಕೇಳಿದರೆ ಆಲ್ ದೀಸ್ ಪಾಯಿಂಟ್ಸ್ ಯು ಹ್ಯಾವ್ ಟು ರೈಟ್. marital confidence, promote domestic harmony, protect privacy of married life, encourage free communication between spouses, prevent misuse of confidential marital communication during litigation. ನೋಡಿ, ಈ ಎಲ್ಲ ಉದ್ದೇಶಕ್ಕಾಗಿ ವೈವಾಹಿಕ ಜೀವನದ ವಿಶ್ವಾಸವನ್ನು ಕಾಪಾಡುವುದಕ್ಕೋಸ್ಕರ ಕುಟುಂಬದ ಸೌಹಾರ್ದತೆ, ದಾಂಪತ್ಯ ಜೀವನದ ಗೌಪ್ಯತೆ, ಗಂಡ ಹೆಂಡತಿಯ ನಡುವೆ ಮುಕ್ತ ಸಂವಹನ, ಅಂದರೆ ಮನಬಿಚ್ಚಿ ಮಾತಾಡಬೇಕು ಅವರು. ಅದು ಯಾರಿಗೆ ಹೇಳಿದ್ರೂ ಕೋರ್ಟ್ ಮುಂದೆ ಹೇಳೋಕ್ಕಾಗೋದಿಲ್ಲ. ನ್ಯಾಯಾಂಗದ ಪ್ರಕ್ರಿಯೆಯಲ್ಲಿ ವೈವಾಹಿಕ ಸಂವಹನದ ದುರುಪಯೋಗವನ್ನು ತಡೆಯುವುದು ಸೆಕ್ಷನ್ 128ನ ಉದ್ದೇಶವಾಗಿದೆ ಅನ್ನೋದನ್ನು ನಾವಿಲ್ಲಿ ನೋಡ್ತೀವಿ. ಎಸೆನ್ಷಿಯಲ್ ಇನ್ಗ್ರೀಡಿಯೆಂಟ್ಸ್. ಏನು ಇನ್ಗ್ರೀಡಿಯೆಂಟ್ ಇದಕ್ಕೆ? ಮದುವೆ ಆಗಿರಬೇಕು. ಹೆಂಗೆ ಮದುವೆ ಆಗಿರಬೇಕು? ನಾಟ್ ಲಿವಿಂಗ್ ರಿಲೇಷನ್ಶಿಪ್. ಕಮ್ಯುನಿಕೇಷನ್ ಮಸ್ಟ್ ಬಿ ಟೇಕನ್ ಪ್ಲೇಸ್ ಡ್ಯೂರಿಂಗ್ ದ ಮ್ಯಾರೇಜ್. ನಿಮ್ಮ ಮದುವೆಯ ಸಂದರ್ಭದಲ್ಲಿ, ಮದುವೆಯ ಸಂದರ್ಭ ಅಂದರೆ ನಾನು ನಿಮಗಿಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಐ ಹ್ಯಾವ್ ಆಲ್ರೆಡಿ
ಎಕ್ಸ್ಪ್ಲೇನ್ಡ್ ಇಟ್ ಹಿಯರ್ ಎಸ್. ಈ ಪೀರಿಯಡ್ನಲ್ಲಿ ಆಗಿದ್ದರೆ ಇಲ್ಲಿಂದ ಇಲ್ಲಿಗೆ ನೀವು ಎಂಗೇಜ್ಮೆಂಟ್ ಆಗಿ ಮದುವೆ ಆಗೋ ತನಕ ನೋ ಪ್ರಾಬ್ಲಮ್, ಅಥವಾ ಡೈವರ್ಸ್ ಆದಮೇಲೆ ಈ ಪೀರಿಯಡ್ ನೋ ಪ್ರಾಬ್ಲಮ್. ಬಟ್ ಈ ಪೀರಿಯಡ್ನಲ್ಲಿ ನಡೆದಂತಹ ಮಾತುಕತೆಗಳನ್ನು, ಸಂವಾದಗಳನ್ನು ಅಂತಕ್ಕಂಥದ್ದು ಇದರ ಅರ್ಥ. ದಟ್ ಈಸ್ ದ ಮೀನಿಂಗ್ ಆಫ್ ಇಟ್, ರೈಟ್? ಓಕೆ, ಕಮ್ಯುನಿಕೇಷನ್. ದೆನ್ ಥರ್ಡ್ ಒನ್, ಇಟ್ ಮಸ್ಟ್ ಬಿ ಎ ಕಮ್ಯುನಿಕೇಷನ್. ಮಧ್ಯದ ಮಾತುಕತೆ ಇರ್ಬೋದು. ಆ ಮಾತುಕತೆ ನೋಡಿ, ಪತ್ರ ವ್ಯವಹಾರ ಇರ್ಬೋದು, ಇಮೇಲ್ ಇರ್ಬೋದು, ಮೊಬೈಲ್ ಸಂದೇಶ ಇರ್ಬೋದು, ಬರೀ ಮಾತಾಡ್ತಿರ್ಬೋದು, ಅಥವಾ ಸಂಜ್ಞೆಗಳ ಮೂಲಕ, ಇವೆಲ್ಲವೂ ಕವರ್ ಆಗ್ತವೆ. ಆಲ್ ದೀಸ್ ಥಿಂಗ್ಸ್ ಆರ್ ಕವರ್ಡ್ ಇನ್ ದಿಸ್. ಅಕಸ್ಮಾತ್ ಡಿಸ್ಕ್ಲೋಸ್ ಮಾಡಬೇಕಂದ್ರೆ ನಿಮಗೆ ನಿಮ್ಮ ದಂಪತಿಯ ಸ್ಪೌಸ್ನ ಇನ್ನೊಂದು ಭಾಗದ ಒಪ್ಪಿಗೆ ಇರಬೇಕು. ಓನ್ಲಿ ದ ಸ್ಪೌಸ್ ಹೂ ಮೇಡ್ ದ ಕಮ್ಯುನಿಕೇಷನ್ ಕ್ಯಾನ್ ಪರ್ಮಿಟ್ ಇಟ್ಸ್ ಡಿಸ್ಕ್ಲೋಸರ್. ಗಂಡ ಹೆಂಡತಿಗೆ ಏನೋ ಒಂದು ವಿಷಯವನ್ನು ಹೇಳಿರ್ತಾನೆ, ಆವಾಗ ಹೆಂಡತಿ ಗಂಡನ ಪರ್ಮಿಷನ್ ತೊಗೊಂಡು ಎವಿಡೆನ್ಸ್ ಕೊಡ್ಬೋದು. ಹೆಂಡತಿ ಗಂಡನಿಗೆ ಏನೋ ಒಂದು ವಿಷಯವನ್ನು ಹೇಳಿರ್ತಾಳೆ, ಆವಾಗ ಗಂಡ ಹೆಂಡತಿಯ ಪರ್ಮಿಷನ್ ತಗೊಂಡು ಅದನ್ನು ಡಿಸ್ಕ್ಲೋಸ್ ಮಾಡ್ಬೋದು. ಅದರ್ವೈಸ್ ದೆರ್ ಈಸ್ ನೋ ಪಾಸಿಬಿಲಿಟಿ. ದಟ್ ಈಸ್ ದ ಕ್ಲಿಯರ್ ಮೀನಿಂಗ್ ಆಫ್ ಇಟ್, ರೈಟ್? ದೆನ್ ಇಟ್ ಹ್ಯಾಸ್ ಗಾಟ್ ಎ ಎಕ್ಸೆಪ್ಷನ್. ಅನ್ಲೆಸ್ ಅಂತ ಓದಿದ್ವಲ್ಲ ನಾವು ಬೇರೆ ಆ್ಯಕ್ಟ್ನಲ್ಲಿ, ಆ ಎಕ್ಸೆಪ್ಷನನ್ನು ಇಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಅಪವಾದವನ್ನು ಇಲ್ಲಿ ನಾನು ನಿಮಗೆ ತಿಳಿಸೋಕ್ಕೆ ಪ್ರಯತ್ನ ಮಾಡಿದ್ದೀನಿ. ದ ಪ್ರಿವಿಲೇಜ್ ಡಸ್ ನಾಟ್ ಅಪ್ಲೈ ಇನ್ ದ ಫಾಲೋಯಿಂಗ್ 2 ಎಕ್ಸೆಪ್ಷನ್ಸ್. ಎಕ್ಸೆಪ್ಷನ್ ನಂಬರ್ 1, ಅಪವಾದ ನಂಬರ್ 1, ಅಪವಾದ ನಂಬರ್ 2. ಈ 2 ಅಪವಾದ ಸಂದರ್ಭದಲ್ಲಿ ಮಾತ್ರ ಏನಾಗುತ್ತೆ ಅಂತಂದರೆ, ಆ 128ನ ಜನರಲ್ ಪ್ರಿನ್ಸಿಪಲ್ಲು ಅಥವಾ ಸಾಮಾನ್ಯ ನಿಯಮ ಅನ್ವಯಿಸುವುದಿಲ್ಲ. ದ ಜನರಲ್ ಪ್ರಿನ್ಸಿಪಲ್ ಈಸ್ ನಾಟ್ ಅಪ್ಲಿಕೇಬಲ್ ಇನ್ ಕೇಸ್ ಆಫ್ ಸಚ್ ಕೇಸಸ್. ವಾಟ್ ಈಸ್ ದ ಕೇಸ್? ಹಸ್ಬೆಂಡ್ ಆ್ಯಂಡ್ ವೈಫ್ ಮಧ್ಯ ಇವೆಲ್ಲ ಕೇಸ್ ಇರ್ಬೋದು. ಏನು? ಕಾಂಜುಗಲ್ ರೈಟ್ಸ್, ಓಕೆ, ಜುಡಿಷಿಯಲ್ ಸಪ್ರೇಷನ್, ಡೈವೋರ್ಸ್ ಆರ್ ಮೇಂಟೆನೆನ್ಸ್ ಪ್ರೊಸೀಡಿಂಗ್ಸ್. ಅಂದರೆ ವೈವಾಹಿಕ ಜೀವನಕ್ಕೆ ಸಂಬಂಧಪಟ್ಟಂತೆ ಗಂಡ ಹೆಂಡಂದಿರ ಮಧ್ಯೆ ಫ್ಯಾಮಿಲಿ ಕೋರ್ಟ್ನಲ್ಲಿ ಏನಾದ್ರು ಕೇಸ್ ಫೈಲ್ ಆದರೆ ಆ ಸಂದರ್ಭದಲ್ಲಿ ಗಂಡ ಹೆಂಡತಿಗೆ ವಿಷಯವನ್ನು, ಹೆಂಡತಿ ಗಂಡನ ವಿಷಯವನ್ನು ಕೋರ್ಟಿನ ಮುಂದೆ ಹೇಳ್ಬೋದು. ಈವನ್ ಇಫ್ ಇಟ್ ಈಸ್ ಸೀಕ್ರೆಟ್ ಮ್ಯಾಟರ್, ದೇ ಕ್ಯಾನ್ ಟೆಲ್. ನಂಬರ್ 1. ನಂಬರ್ 2, ಪ್ರೊಸೀಡಿಂಗ್ಸ್ ವೇರ್ ಸ್ಪೌಸ್ ಈಸ್ ಪ್ರಾಸಿಕ್ಯೂಟೆಡ್. ಇಬ್ಬರಲ್ಲಿ ಒಬ್ಬ, ಗಂಡನೇ ಆಗಲಿ ಹೆಂಡತಿ ಆಗಲಿ, ಕ್ರಿಮಿನಲ್ ಕೇಸಲ್ಲಿ ಸಿಗಾಕೊಂಡಿದ್ರು ಅಂತ ಇಟ್ಕೊಳ್ಳಿ. ಆವಾಗಲೂ ಕೂಡ ವಿಟ್ನೆಸ್ಸನ್ನು ಇನ್ನೊಬ್ಬ ಸ್ಪೌಸ್ ಕೊಡ್ಬೋದು. ಗಂಡ ಮರ್ಡರ್ ಮಾಡಿರ್ತಾನೆ, ಹೆಂಡತಿ ಮರ್ಡರ್ ಮಾಡಿದ್ದಾನೆ ಅಥವಾ ಮಾಡಿಲ್ಲ ಅಂತ ಬಂದು ವಿಟ್ನೆಸ್ ಕೊಡ್ಬೋದು. ಅಥವಾ ಗಂಡ ರೇಪ್ ಮಾಡಿರ್ತಾನೆ ಇನ್ನೊಬ್ಬ ಹೆಣ್ಮಗಳನ್ನ, ಆವಾಗ ಅವನು ರೇಪ್ ಮಾಡಿಲ್ಲ ಅಂತಲೂ ವಿಟ್ನೆಸ್ ಕೊಡ್ಬೋದು, ಮಾಡಿದಾನಂತಲೂ ಕೊಡ್ಬೋದು. ಅಥವಾ ಹೆಂಡತಿ ಏನೋ ತಪ್ಪು ಮಾಡಿರ್ತಾಳೆ, ಆ ಹೆಂಡತಿ ಕ್ರಿಮಿನಲ್ ತಪ್ಪು ಮಾಡಿದಾಗ ಹೆಂಡತಿಯ ವಿರುದ್ಧ ಗಂಡ ಕೂಡ ಎವಿಡೆನ್ಸನ್ನು ಕೊಡ್ಬೋದು. ಎಂಥದ್ದು? ಕ್ರೂಯಲ್ಟಿ, ಡೊಮೆಸ್ಟಿಕ್ ವೈಲೆನ್ಸ್, ಅಸಾಲ್ಟ್, ಅಟೆಂಪ್ಟ್ ಟು ಮರ್ಡರ್ ಆಫ್ ಸ್ಪೌಸ್, ಇವೆಲ್ಲ ಪ್ರಕರಣಗಳಲ್ಲಿ ಏನು ಮಾಡ್ಬೋದು? ಗಂಡ ಹೆಂಡತಿ ವಿರುದ್ಧ, ಹೆಂಡತಿ ಗಂಡನ ವಿರುದ್ಧ ಸಾಕ್ಷ್ಯಗಳನ್ನು ಕೊಡ್ಬೋದು. ಅದರ ಕನ್ನಡ ಅನುವಾದವನ್ನು ಇಲ್ಲಿ ಬರೆದಿದ್ದೀನಿ. ಈ ಅನ್ಲೆಸ್ ಅನ್ನು ಇಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ದಟ್ ಈಸ್ ಎಕ್ಸ್ಪ್ಲೇನ್ಡ್ ಹಿಯರ್. ಅನ್ಲೆಸ್ 128, ಎಸ್, ಅನ್ಲೆಸ್ ದ ಪರ್ಸನ್ ಹೂ ಮೇಡ್ ಇಟ್ ಆರ್ ಹೀಸ್ ರಿಪ್ರೆಸೆಂಟೇಟಿವ್ ಇನ್ ಇಂಟ್ರೆಸ್ಟ್ ಕನ್ಸೆಟ್ಸ್ ಎಕ್ಸೆಪ್ಟ್ ಇನ್ ಶೂಟ್ಸ್ ಬಿಟ್ವೀನ್ ಮ್ಯಾರಿಡ್ ಪರ್ಸನ್ ಆರ್ ಪ್ರೊಸೀಡಿಂಗ್ಸ್. ಇನ್ನೊಂದು ಯಾವುದು? ಒಂದು ಕನ್ಸೆಂಟು. ಇಲ್ಲೇನಿದೆ? ಒಂದು ಕನ್ಸೆಂಟ್ ಇದೆ. ಇನ್ನೊಂದು ಕ್ರಿಮಿನಲ್ ಕೇಸ್, ಕ್ರಿಮಿನಲ್ ಪ್ರೊಸೀಡಿಂಗ್ಸ್ ಇನ್ ವಿಚ್ ಒನ್ ಮ್ಯಾರಿಡ್ ಸ್ಪೌಸ್ ಈಸ್ ಪ್ರಾಸಿಕ್ಯೂಟೆಡ್ ಫಾರ್ ಎನಿ ಕ್ರೈಮ್ ಕಮಿಟೆಡ್ ಅಗೇನ್ಸ್ಟ್ ದ ಅದರ್. ಎಸ್, ಬೇರೆಯವರ ವಿಷಯದಲ್ಲೆಲ್ಲ, ಸಾರಿ, ಒನ್ ಮ್ಯಾರಿಡ್ ಪರ್ಸನ್ ಈಸ್ ಪ್ರಾಸಿಕ್ಯೂಟೆಡ್ ಫಾರ್ ಎನಿ ಕ್ರೈಮ್ ಕಮಿಟೆಡ್ ಅಗೇನ್ಸ್ಟ್ ದ ಅದರ್. ಅಂದರೆ ಗಂಡ ಹೆಂಡತಿಯ ಮೇಲೆ ಆಗಲಿ, ಹೆಂಡತಿ ಗಂಡನ ಮೇಲೆ ಆಗಲಿ ಅಪರಾಧಿಕ ಕೃತ್ಯವನ್ನು ಮಾಡಿದಂತಹ ಸಂದರ್ಭದಲ್ಲಿ, ಮಾಡಿದ ಸಂದರ್ಭದಲ್ಲಿ, ಎಸ್, ಕೌಟುಂಬಿಕ ಈ ಕ್ರೌರ್ಯಗಳು, ಹೆಂಡತಿಯನ್ನು ಕೊಲೆ ಮಾಡಲಿಕ್ಕೆ, ಹಲ್ಲೆ ಮಾಡಲಿಕ್ಕೆ, ಹಿಂಸೆ ಮಾಡಲಿಕ್ಕೆ, ಕ್ರೌರ್ಯ ಮಾಡಲಿಕ್ಕೆ, ಗಂಡ ಹೆಂಡತಿ ಮೇಲೆ ಆಗಲಿ, ಹೆಂಡತಿ ಗಂಡನ ಮೇಲೆ ಆಗಲಿ ಮಾಡಿದ ಸಂದರ್ಭದಲ್ಲಿಯೂ ಕೂಡ ಅವನ ವಿರುದ್ಧ ಸಾಕ್ಷ್ಯವನ್ನು ಕೊಡ್ಬೋದು. 2 ಅಂದರೆ ಕ್ರಿಮಿನಲ್ ಪ್ರಕರಣ ಒಂದು, ಅಥವಾ ಡೈವೋರ್ಸ್ ಪ್ರಕರಣ ಒಂದು, ಅಥವಾ ಡೈವೋರ್ಸ್ನಲ್ಲಿ ಇವೆಲ್ಲ ವೇರಿಯೇಷನ್ಸ್ ಬರ್ತವೆ. ಅವೆಲ್ಲ ಗಂಡ ಹೆಂಡತಿ ತಮ್ಮ ವಿರುದ್ಧ ಆ ರೀತಿ ಕೊಟ್ಕೋಬೋದು.
ಇದಕ್ಕೆ ಕೇಸ್ ಲಾನ ನೀವು ಇದು ಬರಿಬೋದು. MC ವರ್ಗೀಸ್ ವರ್ಸಸ್ TJ ಪೊನ್ನನ್. ಭಾರಿ ಇಂಟ್ರೆಸ್ಟಿಂಗ್ ಕೇಸ್ ಇದು, ಭಾರಿ ಇಂಟ್ರೆಸ್ಟಿಂಗ್ ಕೇಸ್. ಅದಕ್ಕೆ ನಾನು ಫ್ಯಾಕ್ಟ್ಸ್ ಬರೆದಿದ್ದೀನಿ. ದ ಅಕ್ಯೂಸ್ಡ್ ಹಸ್ಬೆಂಡ್ ರೋಟ್ ಸೆವರಲ್ ಲೆಟರ್ಸ್ ಟು ಹೀಸ್ ವೈಫ್ ಕಂಟೇನಿಂಗ್ ಡಿಫೇಮೇಟರಿ ಸ್ಟೇಟ್ಮೆಂಟ್ಸ್ ಅಗೇನೆಸ್ಟ್ ಹೀಸ್ ಫಾದರ್ ಇನ್ ಲಾ. ಮಾವನ ಬಗ್ಗೆ, ಮಾವನ ಮಾನಹಾನಿ ಆಗುವ ರೀತಿಯಲ್ಲಿ ಗಂಡ ಹೆಂಡತಿಗೆ ಪತ್ರ ಬರೀತಾನೆ. ದ ಫಾದರ್ ಇನ್ ಲಾ ಆಬ್ಟೇನ್ ಲೆಟರ್ಸ್ ಫ್ರಮ್ the father-in-law obtained letters and filed criminal complaint of defamation. ನೋಡಿ, ಅಲ್ಲಿ ಕ್ರಿಮಿನಲ್ ಕಂಪ್ಲೇಂಟ್ ಹಾಕ್ತಾನೆ ತಂದೆ. ಯಾಕೆಂದರೆ ಮಗಳು ತಂದೆ ಮನೆಯಲ್ಲೇ ಇರ್ತಾಳೆ, ಲೆಟರ್ ಇಸ್ಕೊಂಡು ಆ ಲೆಟರ್ ತೊಗೊಂಡು ಕೇಸ್ ಹಾಕ್ತಾಳೆ. ದ ಹಸ್ಬೆಂಡ್ ಆರ್ಗ್ಯೂಡ್ ದ್ಯಾಟ್ ದ ಲೆಟರ್ಸ್ ವೇರ್ ಪ್ರಿವಿಲೇಜ್ಡ್ ಮ್ಯಾರಿಟಲ್ ಕಮ್ಯುನಿಕೇಷನ್ಸ್ ಆ್ಯಂಡ್ ಕುಡ್ ನಾಟ್ ಬಿ ಡಿಸ್ಕ್ಲೋಸ್ಡ್. ದಿಸ್ ಈಸ್ ದ ಸ್ಟ್ಯಾಂಡ್ ಹಿ ಹಸ್ ಟೇಕನ್. ಆ ರೀತಿ ಲೆಟರ್ ಬರೆದು ಏನು ಹೇಳ್ದವನು, ಇಲ್ಲ ಐ ಆಮ್ ಪ್ರೊಟೆಕ್ಟೆಡ್ ಬೈ ಸೆಕ್ಷನ್ 128. ಇದು ಪ್ರಿವಿಲೇಜ್ಡ್ ಟಾಕ್ ನನ್ನ ಮತ್ತು ನನ್ನ ಹೆಂಡತಿ ಮಧ್ಯೆ. ಆ ಲೆಟರ್ನ ನೀನು ಎವಿಡೆನ್ಸ್ ಆಗಿ ಕೊಡೋಕ್ಕಾಗಲ್ಲ ಅಂತ ಕೋರ್ಟ್ ಮುಂದೆ ಹೇಳ್ತಾರೆ. ರೈಟ್. ವೆದರ್ ಲೆಟರ್ಸ್ ರಿಟನ್ ಬೈ ಹಸ್ಬೆಂಡ್ ಟು ಹಿಸ್ ವೈಫ್ ಡ್ಯೂರಿಂಗ್ ಮ್ಯಾರೇಜ್ ಕ್ಯಾನ್ ಬಿ ಡಿಸ್ಕ್ಲೋಸ್ಡ್ ಇನ್ ಎವಿಡೆನ್ಸ್ ವಿದೌಟ್ ಹಸ್ಬೆಂಡ್ಸ್ ಕನ್ಸೆಂಟ್. ದಿಸ್ ಈಸ್ ದ ಕ್ವಶನ್ ಬಿಫೋರ್ ದ ಕೋರ್ಟ್. ಈ ಪ್ರಶ್ನೆ ಉದ್ಭವ ಆಗ್ತದೆ. ದಿಸ್ ಇಸ್ ಅ ಲೀಗಲ್ ಕ್ವಶನ್. ವೆದರ್ ಸೆಕ್ಷನ್ 128 ಈಸ್ ಅಪ್ಲಿಕೇಬಲ್. ದ ಸುಪ್ರೀಂ ಕೋರ್ಟ್ ಹೆಲ್ಡ್ ದ್ಯಾಟ್ communication between the spouses during the marriage are privileged. Privilege continues even after marriage ends. Such communication cannot be disclosed in court without the consent of the person who has made them, except in statutory exceptions. Proceedings between the spouses or prosecution of spouse for offense against the other. However, the privilege only bars disclosure by the spouse in the court. It does not prevent the prosecution from proving contents through other legally admissible means if available. ನೋಡಿ, ಬೇರೆ ಏನಾದ್ರು ನೀವು ಎವಿಡೆನ್ಸ್ ತೊಗೊಂಡು ಅದನ್ನು ಪ್ರೂವ್ ಮಾಡಬೇಕು ಹೊರತು ಈ ಪ್ರಿವಿಲೇಜ್ಡ್ ಕಮ್ಯುನಿಕೇಷನ್ನಿಂದ ನೀವು ಪ್ರೂವ್ ಮಾಡೋಕ್ಕಾಗೋದಿಲ್ಲ. ಆ್ಯಂಡ್ the court also concluded that sending defamatory matter by husband to his wife does not constitute publication of a libel. ಗಂಡ ಹೆಂಡತಿಯರ ಮಧ್ಯದ ಸಂಬಂಧದ ವಿಷಯವಾಗಿದೆ ಅಂತ ಹೇಳಿ ಕೋರ್ಟು ತೀರ್ಪು ಕೊಡ್ತು. ಆ್ಯಂಡ್ ಕೋರ್ಟ್ ಹ್ಯಾಸ್ ಟೋಲ್ಡ್ ನೋ ಯು ಕೆನಾಟ್ ಟೇಕ್ ಇಟ್ ಆಸ್ ಎ ಎವಿಡೆನ್ಸ್ ಅಂತಕ್ಕಂಥದ್ದನ್ನು ಇಲ್ಲಿ ಕೋರ್ಟು ಡಿಸೈಡ್ ಮಾಡುತ್ತೆ. ಈ ಪ್ರಕರಣದಲ್ಲಿ ಕೋರ್ಟು ಡಿಸೈಡ್ ಮಾಡುತ್ತೆ. ದಟ್ಸ್ ವಾಟ್ ಯು ಹ್ಯಾವ್ ಟು ನೋಟ್. ಅದಕ್ಕೆ ನಾನು ಪ್ರಿವಿಲೇಜ್ ಈ ಒಂದು ಪ್ರಕರಣವನ್ನು ನೀವು ಕೇಸ್ ಲಾನ್ ಬರೆಯೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ದ ಸುಪ್ರೀಂ ಕೋರ್ಟ್ ಡ್ರೂ ಎ ಶಾರ್ಪ್ ಡಿಸ್ಟಿಂಕ್ಷನ್ ಬಿಟ್ವೀನ್ ಕಮ್ಯುನಿಕೇಷನ್ ಆ್ಯಂಡ್ ಕಂಡಕ್ಟ್. ಇಟ್ ಓನ್ಲಿ ಪ್ರಿವೆಂಟ್ಸ್ ದ ಕಮ್ಯುನಿಕೇಷನ್, ಇಟ್ ಈಸ್ ನಾಟ್ ಪ್ರಿವೆಂಟಿಂಗ್ ದ ಕಂಡಕ್ಟ್. ಮ್ಯಾರಿಟಲ್ ಕಂಡಕ್ಟ್ ವಾಟ್ ಸ್ಪೌಸ್ ಇಂಡಿಪೆಂಡೆಂಟ್ಲಿ ಅಬ್ಸರ್ವ್ಸ್ ಇನ್ ದ ಫಾಲೋಯಿಂಗ್ ಕೇಸ್. ಇನ್ ರಾಮ್ ಭರೋಸೆ ವರ್ಸಸ್ ಸ್ಟೇಟ್ ಆಫ್ ಉತ್ತರ ಪ್ರದೇಶ್, ಇದು ಒಂದು ಪ್ರಕರಣ. ದಿಸ್ Section 126 and 128 to be compared and analyzed. ಸೊ ಈ ಪ್ರಕರಣದಲ್ಲಿಯೂ ಕೂಡ ಈ ಒಂದು ಡಿಸ್ಟಿಂಕ್ಷನ್ ಹೇಳ್ತಾರೆ. ಕಮ್ಯುನಿಕೇಷನ್ ಮಾತ್ರ ಪ್ರಿವಿಲೇಜ್ಡ್ ಹೊರತು ಕಂಡಕ್ಟ್ ಪ್ರಿವಿಲೇಜ್ಡ್ ಅಲ್ಲ ಅಂತ. ಕಂಡಕ್ಟ್ ಅಂದರೆ ಅವನ ನಡತೆ, ಅವಳ ನಡತೆ, ಅದು ಪ್ರಿವಿಲೇಜ್ಡ್ ಅಲ್ಲ, ಅದು ಪ್ರಿವಿಲೇಜ್ಡ್ ಅಲ್ಲ. ಎಸ್ಪೆಷಲಿ ರಾಮ್ ಭರೋಸೆ ವರ್ಸಸ್ ಸ್ಟೇಟ್ ಆಫ್ ಉತ್ತರ ಪ್ರದೇಶ್ ಪ್ರಕರಣದಲ್ಲಿ ಏನಾಗಿರುತ್ತೆ ಅಂತಂದರೆ, ಈ ರಾಮ್ ಭರೋಸೆ ಅಂತಕ್ಕಂಥವನು ತನ್ನ ಮಲತಾಯಿ ಮತ್ತು ತಂದೆಯನ್ನು ಮರ್ಡರ್ ಮಾಡ್ತಾನೆ. ಮರ್ಡರ್ ಮಾಡಿ ಆಮೇಲೆ ಅವನ ಮನೆಯಿಂದ ಹೊರಗೆ ಬರ್ತಾನೆ. ಆ ಹೊರಗೆ ಬರುವಂತಹ ಈ ಎಲ್ಲ ಮರ್ಡರ್ ಮಾಡಿ ಹೊರಗೆ ಬಂದು ಅವನ ರಕ್ತಸಿಕ್ತ ಬಟ್ಟೆಗಳನ್ನು ವಾಶ್ ಮಾಡಿ ಇದೆಲ್ಲ ಮಾಡಿ ಕ್ಲೀನ್ ಮಾಡಿ ಇಡೋದನ್ನು ಅವನ ಹೆಂಡತಿ ನೋಡ್ತಾಳೆ. ಅವನ ಹೆಂಡತಿ ನೋಡಿ ಕೋರ್ಟ್ ಮುಂದೆ ಸಾಕ್ಷಿ ಹೇಳ್ತಾಳೆ. ಆವಾಗ ಕೋರ್ಟ್ ಏನು ಮಾಡುತ್ತೆ, ಆ ಹೆಂಡತಿ ಹೇಳಿರುವಂಥದ್ದು ಇವನ ನಡತೆಯ ಬಗ್ಗೆ, ಅದು ದಾಂಪತ್ಯದ ಜೀವನದಲ್ಲಿಯ ಮಾತುಗಳ ಬಗ್ಗೆ ಅಲ್ಲ. ಆದ್ದರಿಂದ 128 ಸೆಕ್ಷನ್ನಲ್ಲಿ ಅಪ್ಲೈ ಆಗೋದಿಲ್ಲ ಅಂಥೇಳಿ ಈ ಪ್ರಕರಣದಲ್ಲಿ ಕೋರ್ಟ್ ಹೇಳುತ್ತೆ. ಕೋರ್ಟ್ ಹ್ಯಾಸ್ ಡಿಸ್ಟಿಂಗ್ವಿಶ್ಡ್ ಬಿಟ್ವೀನ್ ವಾಟ್ ಈಸ್ ಕಂಡಕ್ಟ್ ಆ್ಯಂಡ್ ವಾಟ್ ಈಸ್ ಕಮ್ಯುನಿಕೇಷನ್. ಸಂವಹನವನ್ನು ಮಾತ್ರ ಅದೇನು ಮಾಡುತ್ತೆ, ಪ್ರೊಟೆಕ್ಟ್ ಮಾಡುತ್ತೆ. ಅದಕ್ಕೆ ಹಿಂದಿನ ಪ್ರಕರಣದಲ್ಲಿ ನಾವು ಸಂವಹನವನ್ನು ಹೇಳಿದ್ವಿ. ಲೆಟರ್ ಕಮ್ಯುನಿಕೇಷನ್ ಈಸ್ ಎ ಸಂವಹನ. ಆದರೆ ಇಲ್ಲಿ ಹಾಗಲ್ಲ. ಅವನು ಮೇಲೆ ಹೋಗ್ತಾನೆ, ಅವರಿಬ್ಬರನ್ನು ಸಾಯಿಸ್ತಾನೆ,
ಇವನ ಮೈ ಮೇಲೆಲ್ಲ ರಕ್ತ ಬಿದ್ದಿರುತ್ತೆ, ಕೆಳಗೆ ಬರ್ತಾನೆ, ತನ್ನ ಮನೆಯಲ್ಲಿ ಬಂದು ಬಟ್ಟೆ ಎಲ್ಲ ವಾಶ್ ಮಾಡ್ತಾನೆ, ಇದೆಲ್ಲವನ್ನು ಹೆಂಡತಿ ನೋಡಿರ್ತಾಳೆ, ಆ ಹೆಂಡತಿ ಸಾಕ್ಷ್ಯವನ್ನು ಹೇಳ್ತಾಳೆ. ಇದನ್ನು ನಾವು ಸೆಕ್ಷನ್ 128 ಪ್ರಿವಿಲೇಜಸ್ ಸಾಕ್ಷಿ ಅಂತ ಹೇಳೋಕ್ಕಾಗೋದಿಲ್ಲ ಅಂಥೇಳಿ ಈ ಪ್ರಕರಣದಲ್ಲಿ ಕೋರ್ಟ್ ಹೇಳ್ತೀವಿ. ದಟ್ ಇಸ್ ದ ಡಿಫ್ರೆನ್ಸ್. ನಾವು ದೇರ್ ಮೇ ಬಿ ಎ ಕನ್ಫ್ಯೂಷನ್ ಕ್ರಿಯೇಟೆಡ್ ಬಿಟ್ವೀನ್ 128 and 126. ಅದಕ್ಕೆ 126 ನೀವು ಒಂದು ಸಲ ನೋಡಬೇಕು. ನಾವು 126 ಪಾಠವನ್ನು ಮಾಡಿದ್ದೀನಿ ನಾನು. 126 ಏನು ಹೇಳುತ್ತೆ? ಗಂಡ ಹೆಂಡತಿ ಇಬ್ಬರು ಸಾಕ್ಷಿ ಕೊಡ್ಬೋದು ಅಂತಿದೆ. ಗಂಡ ಹೆಂಡತಿ ಇಬ್ಬರು ಸಾಕ್ಷಿ ಕೊಡ್ಬೋದು. ದೇ ಕ್ಯಾನ್ ಬಿ ಎ ವಿಟ್ನೆಸ್, ದೇ ಕ್ಯಾನ್ ಬಿ ಎ ಕಾಂಪಿಟೆಂಟ್ ವಿಟ್ನೆಸ್. ನೀವು 126 ಒಂದು ಸಲ ನೋಡಿಬಿಡಿ ಕೂಲಂಕುಷವಾಗಿ. ಈ ಡಿಫ್ರೆನ್ಸನ್ನು ನೀವು ಪರೀಕ್ಷೆಯಲ್ಲಿ ಬರೆದ್ರೆ ಭಾಳ ಒಳ್ಳೆಯದು. 126 ಕಾಂಪಿಟೆನ್ಸಿ ಆಫ್ ಎ ಹಸ್ಬೆಂಡ್ ಆ್ಯಂಡ್ ವೈಫ್, competency of husband and wife as witness in certain cases. The word used is certain cases. ನೋಡಿ, ಇಬ್ಬರು ವಿಟ್ನೆಸ್ ಇರ್ಬೋದು. ಅಲ್ಲೇನು ಹೇಳ್ತೀವಿ ನಾವು? ಪ್ರಿವಿಲೇಜ್ ಕಮ್ಯುನಿಕೇಷನಲ್ಲಿ ವಿಟ್ನೆಸ್ ಇರಬಾರ್ದು ಅಂತ ಹೇಳ್ತೀವಿ 128. ಈ ವ್ಯತ್ಯಾಸ ಗೊತ್ತಿರಬೇಕು, ಅದರ್ವೈಸ್ ಯು ವಿಲ್ ಗೆಟ್ ಕನ್ಫ್ಯೂಸ್ಡ್. ಹಿಯರ್ ಯು ಸಿ, ಇನ್ ಆಲ್ ಸಿವಿಲ್ ಪ್ರೊಸೀಡಿಂಗ್ಸ್, parties to the suit and the husband or wife of any party to the suit shall be competent witness. In criminal proceedings, any person, the husband or the wife of such person respectively shall be competent witness. ಕ್ರಿಮಿನಲ್ ಕೇಸಸ್ ಬಿಡಿ, ನೀವು ಅವರಿಬ್ಬರ ಮಧ್ಯೆ ಕ್ರಿಮಿನಲ್ ಕೇಸ್ ಇದ್ದರೆ ಅವರಿಬ್ಬರಿಗೂ ಅಲ್ಲಿಯೂ ಎಕ್ಸಂಪ್ಷನ್ ಇದೆ, ಎಕ್ಸೆಪ್ಷನ್ ಕ್ಲಾಸಲ್ಲಿ ಬರುತ್ತೆ. ಇದು ಬೇರೆಯವರ ವಿಷಯದಲ್ಲೂ ಸಾಕ್ಷ್ಯಗಳನ್ನು ಕೊಡ್ಬೋದು. ಆದರೆ ಸಿವಿಲ್ ಪ್ರಕರಣದಲ್ಲಿ ನಿಮ್ಮ ಪ್ರಿವಿಲೇಜ್ಡ್ ಕಮ್ಯುನಿಕೇಷನನ್ನು ಹೊರತುಪಡಿಸಿ ಬೇರೆ ಯಾವುದೇ ವಿಷಯದಲ್ಲಿ ಹೆಂಡತಿ ಸಾಕ್ಷಿ ಕೊಡ್ಬೋದು, ಗಂಡ ಸಾಕ್ಷಿ ಕೊಡ್ಬೋದು. ಓಕೆ, ಹಸ್ಬೆಂಡ್ ಸಾಕ್ಷಿ ಕೊಡ್ಬೋದು. ದಟ್ ಈಸ್ ವಾಟ್ ಈಸ್ 126. 126 is a general law. 120 is a specific power given, specific provision given as a privilege ಅಂತ ಹೇಳಿ ಅರ್ಥೈಸ್ಬೋದು ನಾವು. ದಿಸ್ ಈಸ್, ಐ ಥಿಂಕ್ ದಿಸ್ ಹ್ಯಾಸ್, ಎಸ್, ನಾನು ಇದನ್ನು ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಬಟ್ ಹಿಯರ್ ಐ ಹ್ಯಾವ್ ರಿಟನ್ ದ ನೋಟ್ಸ್. ನಾನು ಅಪ್ಲೇಟ್ ರಾಮ್ ಬಲೋಸೆ lived in a separate portion, ಓಕೆ, ಆಫ್ ಹಿಸ್ ಫಾದರ್ ಆ್ಯಂಡ್ ಸ್ಟೆಪ್ ಮದರ್, ಹೇಳಿದ್ನಲ್ವ, ಮಲತಾಯಿ. ಡ್ಯೂ ಟು ಲಾಂಗ್ ಸ್ಟ್ಯಾಂಡಿಂಗ್ ಪ್ರಾಪರ್ಟಿ ಪರ್ಸನಲ್ ಆನ್ ದ ನೈಟ್ ಆಫ್ ಸೊ ಆ್ಯಂಡ್ ಸೊ, ಬೋತ್ ಪೇರೆಂಟ್ಸ್ ವೇರ್ ಬ್ರೂಟಲಿ ಮರ್ಡರ್ಡ್ with multiple sharp injuries. There was no eyewitness to the crime. The prosecution heavily relied on the circumstantial evidence provided by wife. She testified that on that night she saw her husband come down from the roof, go to the tap, wash his blood-stained hands and hide blood-stained. ಈ ರೀತಿ ಸಾಕ್ಷ್ಯ ಕೊಡ್ತಾಳೆ. ಅದನ್ನ ಇದರಲ್ಲಿ ಇವನು ಇಲ್ಲ ಇದು ಪ್ರಿವಿಲೇಜ್ ಕಮ್ಯುನಿಕೇಷನ್, ಹೆಂಡತಿ ಸಾಕ್ಷ್ಯ ಕೊಡೋಕ್ಕೆ ಬರಲ್ಲ ಅಂತ ಹೇಳಿದ್ದನ್ನು ಕೋರ್ಟ್ ಇದರಲ್ಲಿ ಒಪ್ಪೋದಿಲ್ಲ. ಅಲ್ಟಿಮೇಟ್ಲಿ ಹಿ ಈಸ್ ಕನ್ವಿಕ್ಟೆಡ್. ರಾಮ್ ಭರೋಸೆ ಈಸ್ ಕನ್ವಿಕ್ಟೆಡ್ ಫಾರ್ ಮರ್ಡರ್, ರೈಟ್? ಸೆಕ್ಷನ್ 129. ಹಾಗಿದ್ರೆ ಸೆಕ್ಷನ್ 128 ನಾವು ಕನ್ಕ್ಲೂಡ್ ಮಾಡೋದಾದರೆ, ಸೆಕ್ಷನ್ 128 ನಾವು ಕನ್ಕ್ಲೂಡ್ ಮಾಡೋದಾದರೆ, ಸೆಕ್ಷನ್ 128 provides privilege ಏನಕ್ಕೆ? ಕಮ್ಯುನಿಕೇಷನ್ between spouse during the subsistence of marriage. Subsistence of marriage. Right? And this must be communication. This must be communication, not conduct. Conduct is conducted. This is not protected. So this is all about the section 128 and 126. 126 ಏನು ಹೇಳುತ್ತೆ? ಗಂಡನೂ ವಿಟ್ನೆಸ್ ಕೊಡ್ಬೋದು, ಹೆಂಡತಿನೂ ವಿಟ್ನೆಸ್ ಕೊಡ್ಬೋದು. ಯಾವುದರಲ್ಲಿ? ಎಲ್ಲ ಸಿವಿಲ್ ಪ್ರಕರಣಗಳಲ್ಲಿ. ಕ್ರಿಮಿನಲ್ ಪ್ರಕರಣಗಳಲ್ಲಿ ಇವನ್ ತಮ್ಮ ವಿರುದ್ಧ ಕೊಡ್ಬೋದು. ಅದನ್ನೂ ಇಲ್ಲಿ ಹೇಳಿದ್ವಿ ನಾವು, ಎಕ್ಸೆಪ್ಟ್ ಅನ್ಲೆಸ್ ಅಂತ ಹೇಳಿ ವಿ ಹ್ಯಾವ್ ಟೋಲ್ಡ್ ಹಿಯರ್ ಆಲ್ಸೋ.
ಇಬ್ಬರ ಮಧ್ಯೆ ಜಗಳ ಇದೆ ಅಂತಂದರೆ, ಗಂಡ ಹೆಂಡತಿ ಮಧ್ಯೆ ಜಗಳ ಇದೆ ಅಂತಂದರೆ, ಕಮ್ಯುನಿಕೇಷನ್ ಸಂಬಂಧಪಟ್ಟಂತಹ ವಿಷಯದ ಮೇಲೂ ನೀವೇನು ಮಾಡ್ಬೋದು, ವಿಟ್ನೆಸ್ ಕೊಡ್ಬೋದು. ವೇರ್ ದೇರ್ ಇಸ್ ಎ ಕೇಸ್ ಬಿಟ್ವೀನ್ ಸ್ಪೌಸ್, ಕೇಸ್ ಬಿಟ್ವೀನ್ ಸ್ಪೌಸ್, ಕೇಸ್ ಬಿಟ್ವೀನ್ ಸ್ಪೌಸ್, ಆರ್ ಕ್ರಿಮಿನಲ್ ಕೇಸ್ ಬಿಟ್ವೀನ್ ಸ್ಪೌಸ್. ಸ್ಪೌಸ್ ಇದು ಎದ್ರ ಬಗ್ಗೆ ಇರಬೇಕು? ದಿಸ್ ಈಸ್ ಅಬೌಟ್ ಮ್ಯಾರೇಜ್ ಓನ್ಲಿ. ಮ್ಯಾರೇಜಲ್ಲಿ ಬೇರೆ ಬೇರೆ ಇದ್ದಾವೆ. ಕೋರ್ಟ್ ಆರ್ಡರ್ ಮಾಡ್ಬೋದು 2 ವರ್ಷ ನೀವು ಬೇರೆ ಬೇರೆ ಇರ್ರಿ ಅಂತ. ಕೋರ್ಟ್ ಆರ್ಡರ್ ಮಾಡ್ಬೋದು ನೀವು ಜೊತೆಗಿರಿ, ಕಾಂಜುಗಲ್ ರೈಟ್ ಅಂತ. ಕೋರ್ಟ್ ಆರ್ಡರ್ ಮಾಡ್ಬೋದು ಪರ್ಮನೆಂಟಾಗಿ ನೀವು ಬೇರೆ ಆಗಿಬಿಡಿ, ಡೈವೋರ್ಸ್, ವಿಚ್ಛೇದನ ಅಂತ ಹೇಳ್ಬೋದು. ಅಂತಹ ಸಂದರ್ಭಗಳಲ್ಲಿ ಈ ಕಮ್ಯುನಿಕೇಷನ್ ಯೂಸ್ ಮಾಡ್ಬೋದು ಅಂತಕ್ಕಂಥದ್ದನ್ನು ನೀವು ತಿಳ್ಕೊಳ್ಬೇಕು. ದಿಸ್ ಈಸ್ ಎ ಪ್ರಿಪರೇಷನ್ ಫಾರ್ 1 question. So this I will take it as part 1 of the video. I will close and with a new subject I will come again. Thank you.